ನಿಮ್ಗೆ ಶುಗರ್ ಇದೆ ಅಂತ ನೀವು ಕಂಪ್ಲೀಟ್ ಆಗಿ ಶುಗರ್ ನ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ, ಆದ್ರೆ ಶುಗರ್ ನಿಮ್ಮನ್ನ ಬಿಟ್ಟಿಲ್ಲ. ನೀವು ತಿಂತಿರೋ ಊಟದಲ್ಲಿ ಶುಗರ್ ಎಲ್ಲಿದೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನೋ ಆಡೆಡ್ ಶುಗರ್ ಮತ್ತೆ ಝೀರೋ ಶುಗರ್. ನೋ ಆಡೆಡ್ ಶುಗರ್ ಅಂತ ಲೇಬಲ್ ನೋಡಿದ ತಕ್ಷಣ ನೀವೇ ಅನ್ಕೋತೀರಾ ಅದರಲ್ಲಿ ಸಕ್ಕರೆ ಇಲ್ಲ, ಇದು ಫುಲ್ ಹೆಲ್ದಿ ಅಂತ ಅನ್ಕೊಂಡಿದ್ದೀರಾ. ಎಸ್ಪೆಷಲಿ ನೀವು ಕುಡಿತಿರೋ ಜ್ಯೂಸ್ ಪ್ಯಾಕೆಟ್ಸ್ ಮೇಲೆ ದೊಡ್ಡದಾಗಿ ಹಾಕ್ಬಿಟ್ಟಿರ್ತಾರೆ ನೋ ಆಡೆಡ್ ಶುಗರ್ ಅಂತ. ನೋ ಆಡೆಡ್ ಶುಗರ್ದು ಸಿಂಪಲ್ ಮೀನಿಂಗ್ ಅಂತಂದ್ರೆ ಅದಕ್ಕೆ ಇನ್ನ ಜಾಸ್ತಿ ಸಕ್ಕರೆ ಹಾಕಿಲ್ಲ ಅಂತ, ಅದರಲ್ಲಿ ಆವಾಗಲೇ ಸಕ್ಕರೆ ಇದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ತಿಂತಿರೋ ಮ್ಯೂಸ್ಲಿ ಇಲ್ಲ ಓಟ್ಸ್ ಪ್ಯಾಕೆಟ್ ಮೇಲೂ ದೊಡ್ಡದಾಗಿ ನೋ ಆಡೆಡ್ ಶುಗರ್ ಅಂತ ಹಾಕಿದ್ದಾರೆ, ಅದಕ್ಕೆ ತಿರ್ಗಾ ಎಕ್ಸ್ಟ್ರಾ ಸಕ್ಕರೆ ಹಾಕಿಲ್ಲ ಬಟ್ ಶುಗರ್ ಇದೆ. ಹಂಗೆ ಝೀರೋ ಶುಗರ್ ಲೇಬಲ್ ಅಂತಂದ್ರೆ ಅದರಲ್ಲಿ ಶುಗರ್ ಕಂಟೆಂಟ್ ಫುಲ್ ಝೀರೋ ಇರುತ್ತೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ ಉಪಯೋಗಿಸುತ್ತಾರೆ ಅಂತ ಅರ್ಥ. ನಿಮ್ಗೆ ಏನಾದ್ರೂ ಶುಗರ್ ಕಂಡೀಷನ್ ಇದ್ರೆ ನಾರ್ಮಲ್ ಪ್ಯಾಕೆಟ್ ಗಿಂತ ನೋ ಆಡೆಡ್ ಶುಗರ್ ನೀವು ಚೂಸ್ ಮಾಡೋದ್ರಿಂದ ಏನು ಅಷ್ಟೊಂದು ಹೆಲ್ತ್ ಡಿಫರೆನ್ಸ್ ಕಾಣಿಸಲ್ಲ ನಿಮ್ಗೆ. ಸೊ ನೆಕ್ಸ್ಟ್ ಟೈಮ್ ನೀವು ಏನೇ ಪರ್ಚೇಸ್ ಮಾಡ್ಬೇಕಾದ್ರೆ ಇಲ್ಲ ಏನೋ ತಿನ್ನಕ್ಕಿಂತ ಮುಂಚೆ ನೋ ಆಡೆಡ್ ಶುಗರ್ಗೂ ಝೀರೋ ಶುಗರ್ಗೂ ವ್ಯತ್ಯಾಸ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ.